ವೀಕ್ಷಕರೇ, ಈ ಘಟನೆ ಏನು ಅಂತ ಅಂದರೆ, ಮನುಷ್ಯನ ಒಂದು ಮನಸ್ಸು ಎಷ್ಟು ಕ್ರೂರವಾಗಿದೆ, ಎಷ್ಟು ಕ್ರೂರತನ ಇದೆ ಅನ್ನೋದನ್ನ ತೋರಿಸುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರನೇ ಇದು ಕಾಶ್ಮೀರಿ ವಿಷಯ. ಏಪ್ರಿಲ್ 22, 2025 ಇದು ಯಾವಾಗಲೂ ನಡೆದಿರುವಂಥ ಘಟನೆ ಅಲ್ಲ, ಮಂಗಳವಾರ ಇಂದು ನಡೆದಿರುವಂಥ ಘಟನೆ. ನಿಜಕ್ಕೂ ಕೂಡ ಆ ಘಟನೆಯನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕಲ್ಪನೆ ಮಾಡಿಕೊಂಡ್ರು ನಮ್ಮ ಕೈ ಕಾಲೆಲ್ಲ ಗಡಗಡ ಅಂತ ನಡೆದುತ್ತೆ. ಅಲ್ಲಿ ಒಬ್ರಲ್ಲ, ತಾವು ಮಾಡ್ದಲೇ ಇರುವಂಥ ತಪ್ಪಿಗೆ 28 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪುಲ್ವಾಮಾ ದಾಳಿ ನಂತರ ಅತಿ ಭೀಕರವಾಗಿ ಮತ್ತೆ ತುಂಬಾ ಜನ ಸಾವನ್ನಪ್ಪಿರುವಂಥ ಘಟನೆ ಇದು. ಆರ್ಟಿಕಲ್ 370 ಕಾಯ್ದೆನ ರದ್ದುಗೊಳಿಸಿದ ಮೇಲೆ ಪ್ರವಾಸಿಗರ ಸಂಖ್ಯೆಯಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಶ್ಮೀರಕ್ಕೆ ಪ್ರವಾಸೋದ್ಯಮನೇ ಒಂದು ಮುಖ್ಯ ಆದಾಯ ಆಗಿದೆ. ಈ ಪೆಹಲ್ಗಾಮ್ ಅನ್ನೋ ಗ್ರಾಮ ಶ್ರೀನಗರದಿಂದ 60 ಕಿಲೋಮೀಟರ್ ದೂರ ಇದೆ. ಈ ಘಟನೆ ಏನಾಗಿದೆ, ಈ ಸ್ಥಳ ಎಲ್ಲಿದೆ ಅಂದರೆ ಪೆಹಲ್ಗಾಮ್ನಿಂದ ಎತ್ತರದ ಒಂದು ಪ್ರದೇಶದಲ್ಲಿದೆ. ಇದು ಕುದುರೆ ಮೂಲಕ ಹೋಗುವಂಥ ಸ್ಥಳ. ನಾರ್ಮಲ್ ಆಗಿ ಯಾರಿಗೂ ಕೂಡ ಬೇಗ ಹೋಗೋದಕ್ಕಾಗಲಿ ಅಥವಾ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕಾಗಲಿ ತುಂಬಾ ಕಷ್ಟವಾಗಿರುವಂಥ ಜಾಗ ಇದು. ಅಲ್ಲಿ ಲೋಕಲಿಟ್ಸ್ ಏನಿದ್ದಾರೆ ಅವರು ಕುದುರೆಗಳಿಗೆ ತಲಾ ಇಷ್ಟು ಅಂತ ಮಾತಾಡ್ಕೊಂಡು ಈ ಪ್ರವಾಸಿಗರನ್ನ ಆ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಹಾಗೆ ವಾಪಸ್ ಕೂಡ ಕರ್ಕೊಂಡೋಗಿ ಕೆಳಗಡೆ ಬಿಡುವಂಥದ್ದನ್ನ ಅಲ್ಲಿ ಜನಗಳು ಮಾಡ್ತಾ ಇರ್ತಾರೆ. ಆ ಘಟನೆ ನಡೆದಂಥ ದಿನ ಸುಮಾರು 2-2:30 ಸಮಯದಲ್ಲಿ ಒಂದು ಗುಂಡಿನ ಸೌಂಡ್ ಕೇಳಿಸುತ್ತೆ. ಎಲ್ಲರೂ ಏನು ಅಂದ್ಕೊಳ್ತಾರೆ, ಪಟಾಕಿ ಸೌಂಡ್ ಅಂತ ಸುಮ್ಮನಾಗ್ತಾರೆ. ಹಾಗೇನೇನೆ ಮತ್ತೆ ಕೇಳಿಸುತ್ತೆ. ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಲ್ಲ, ಅದಕ್ಕಾಗಿ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಯಾವಾಗ ಆ ಆತಂಕವಾದಿಗಳು ಹೊಡೆದಂಥ ಗುಂಡು ಅಲ್ಲಿದ್ದವ್ರಿಗೆ ತಗಲಿ ರಕ್ತ ಬರೋದಕ್ಕೆ ಶುರು ಆದಾಗಲೇ ಅವರಿಗೆ ಇದು ಗನ್ನ ಬುಲೆಟ್ ಅಂತ ಅರ್ಥ ಆಗಿ ಎಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವರು ಅದು ಅರ್ಥ ಆಗೋದಕ್ಕೆ ಮುಂಚೆನೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅಲ್ಲಿ ಇದ್ದಂಥ ಪ್ರತ್ಯಕ್ಷ ದರ್ಶಿಗಳು ಏನಂತ ಹೇಳಿದ್ದಾರೆ ಅಂದರೆ, ಕೆಲ ಉಗ್ರಗಾಮಿಗಳು ಕೆಲವ್ರ ಹತ್ರ ಹೋಗಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ದಾರೆ. ಹಿಂದೂ ಧರ್ಮ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ತಲೆಗೇನೆ ಶೂಟ್ ಮಾಡಿದ್ದಾರೆ. ಅದು ಕೂಡ ಅವರ ಹೆಂಡತಿ ಮುಂದೆ, ಮಕ್ಕಳ ಮುಂದೆ ಗಂಡಸರನ್ನ ಸಾಯಿಸಿದ್ದಾರೆ. ಇಲ್ಲಿ ಬರೀ ಗಂಡಸರನ್ನೇ ಗುರಿಯಾಗಿಟ್ಟು ಸಾಯಿಸಿರ್ತಕ್ಕಂಥದ್ದು. ಗಂಡಂಗೆ ಶೂಟ್ ಮಾಡಿದ ನಂತರ ಆ ಹೆಂಡತಿ ಹೇಳ್ತಾರೆ, ನನ್ನನ್ನು ಯಾಕೆ ಉಳಿಸಿದ್ದೀರಾ, ನನ್ನ ಶೂಟ್ ಮಾಡಿ ಅಂತ. ಆಗ ಹೇಳ್ತಾರೆ, ಹೋಗಿ ಮೋದಿಗೆ ಹೇಳಿ ಅಂತ. 3 ವರ್ಷದ ಮಗು ಇದೆ, ನಾನು ಅವ್ರನ್ನ ನೋಡ್ಕೋಬೇಕು, ನನ್ನ ಬಿಟ್ಬಿಡಿ ಅಂತ ಕೇಳಿದ್ರು ಸಹ ಅವ್ರಿಗೆ ಕರುಣೆ ಇಲ್ದಲೆ ತಲೆಗೇನೆ ಶೂಟ್ ಮಾಡಿ ಅವ್ರ ಹೆಂಡತಿ ಮುಂದೆನೇ ಸಾಯಿಸಿದ್ದಾರೆ. ಆಗ ಆ 3 ವರ್ಷದ ಮಗು ಆ ಮನಸ್ಥಿತಿ ಹೇಗಿರ್ಬೋದು ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಏನೇ ಕೇವಲ 6 ದಿನ 7 ದಿನ ಮದುವೆ ಆಗಿರ್ತಕ್ಕಂತಹ ಹೆಂಡತಿ ಮುಂದೆ ತನ್ನ ಗಂಡನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಹನಿಮೂನ್ಗೆ ಅಂತ ಖುಷಿಯಾಗಿ ಬಂದಿರ್ತಕ್ಕಂಥವಳು ತನ್ನ ಗಂಡನ ಶವದ ಜೊತೆ ವಾಪಸ್ ಹೋಗ್ಬೇಕಾಗಿರುತ್ತೆ. ಆ ಪರಿಸ್ಥಿತಿ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಎಂಥ ಘೋರ ಘಟನೆ ಅಂತ. ಏನು ತಪ್ಪೇ ಮಾಡಿದಿರ್ತಕ್ಕಂತಹ 28 ಜೀವಗಳು ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿ ಕೇವಲ 2 ಅಥವಾ 3 ಜನ ನಮ್ಮ ಆರ್ಮಿಯವರು ಇದ್ದಿದ್ರೆ ಆ ಉಗ್ರಗಾಮಿಗಳು ಅಲ್ಲಿ ಬರುವಂತಹ ಯೋಚನೆ ಸಹ ಮಾಡ್ತಾ ಇರಲಿಲ್ಲ. ನಮ್ಮ ದೇಶದ 28 ಅಮಾಯಕ ಜೀವ ಬಲಿ ಆಗ್ತಾ ಇರಲಿಲ್ಲ. ಅದರಲ್ಲಿ ಕರ್ನಾಟಕದ 3 ಜನ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ. ಆ ಘಟನೆಗೆ ಕಾರಣ ಏನು ಅಂತ ಅಂದ್ರೆ, ಆರ್ಟಿಕಲ್ 370 ರದ್ದಾದ್ಮೇಲೆ ಪ್ರವಾಸೋದ್ಯಮ ಎಲ್ಲ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಕಾಶ್ಮೀರಿ ಸೇಫ್ ಅಂತ ಅನ್ಕೊಳ್ಳೋದಕ್ಕೆ ಶುರುವಾಯಿತು. ಆದರೆ ಈಗಲೂ ಕೂಡ ಕಾಶ್ಮೀರಿ ಸೇಫ್ ಅಲ್ಲ ಅಂತ ಇಡೀ ಜಗತ್ತಿಗೆ ತಿಳಿಸುವಂತಹ ಯೋಚನೆ ಆಗಿದೆ ಇದು. ಘಟನೆ ಆದ ನಂತರ ಅಲ್ಲಿ ಸ್ಥಳೀಯರು ಪ್ರವಾಸಿಗರಿಗೆ ತುಂಬಾನೇ ಸಹಾಯ ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಅಲ್ಲಿ ಸ್ಥಳೀಯರೇ ಕೂಡ ಈ ಉಗ್ರಗಾಮಿಗಳಿಗೆ ಮಾಹಿತಿ ಕೊಟ್ಟಿರುವಂತಹ ಸಂದೇಹ ಇದೆ. ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಘಟನೆ ಆದ ನಂತರ ಅಮಿತ್ ಶಾ ಅವರು ಆ ಘಟನೆ ನಡೆದಂತ ಸ್ಥಳಕ್ಕೆ ಬಂದು ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ, ನಾವು ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ. ಹಾಗೆ ಮೋದಿ ಕೂಡ ಈ ಸಿಂಧು ಅಣೆಕಟ್ಟು ಒಪ್ಪಂದವನ್ನ ಈಗ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಮೋದಿ ಅವರು ಇವಾಗಲೇ ಜಾರಿಗೊಳಿಸಿದ್ದಾರೆ. ಈ ತರ ಘಟನೆ ಇನ್ನು ಮುಂದೆ ಯಾವತ್ತೂ ಕೂಡ ನಡಿಬಾರ್ದು ಅನ್ನೋದೇ ಮೋದಿ ಅವರ ಉದ್ದೇಶ, ಹಾಗೆ ನಮ್ಮ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಉದ್ದೇಶ ಆಗಿದೆ. ಆ ಘಟನೆ ಆದ ಬಳಿಕ ಜಾಲತಾಣಗಳಲ್ಲಿ ಎಷ್ಟೋ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ಎಲ್ಲ ವಿಡಿಯೋದಲ್ಲಿ ನೋಡಿದ್ರು ಕೂಡ
ಎಲ್ಲ ಪರಿಶೀಲನೆ ಮಾಡಿದ್ರು ಕೂಡ ಎಷ್ಟು ಜನ ಉಗ್ರಗಾಮಿಗಳು ಬಂದಿದ್ರು ಅಂತ ಇನ್ನೂ ಮಾಹಿತಿ ಪತ್ತೆ ಹಚ್ಚಲಾಗ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಈ ಒಂದು ವಿಡಿಯೋ ಇದೆ. ರಿಷಿ ಅನ್ನೋರು ಮಾಡಿರುವಂಥ ವಿಡಿಯೋ ಇದು. ಅವರು ಜಿಪ್ಲೈನ್ ನಲ್ಲಿ ಹೋಗೋದಕ್ಕೆ ರೆಡಿ ಇರ್ತಾರೆ. ಅವ್ರಿಗಿಂತ ಮುಂಚೆ 8 ಜನ ಇರ್ತಾರೆ. ಅವ್ರಿಗೆಲ್ಲ ಕಳಿಸ್ಬೇಕಾದ್ರೆ ಆ ಜಿಪ್ಲೈನರ್ ಯಾವುದೇ ಕಾರಣಕ್ಕೂ ಅಲ್ಲ ಹೋಗ್ಬಾರಂತ ಹೇಳಿರೋದಿಲ್ಲ. ಇವ್ರನ್ನ ಕಳಿಸ್ಬೇಕಾದ್ರೆ 3 ಸರಿ ಹೇಳ್ತಾರೆ. 1 ಸರಿ ಹೇಳಿದ ತಕ್ಷಣ ಗುಂಡಿನ ಸೌಂಡ್ ಕೇಳಿಸೋದಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವ್ರನ್ನ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳೀಯರು ಎಷ್ಟು ಜನ ಉಗ್ರಗಾಮಿಗಳಿಗೆ ಸಹಾಯ ಮಾಡಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಆಗ್ಲೇ ಮೋದಿ ಅವರು ಯಾರ್ಯಾರು ಸಹ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಸ್ಥಳೀಯರು, ಅವರ ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಬೇರೆ ದೇಶನ, ಅದು ನಮ್ಮ ದೇಶನೇ. ನಮ್ಮ ದೇಶದಲ್ಲಿ ನಾವೇ ಓಡಾಡೋದಕ್ಕೆ ಹೆದರಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿಯೊಬ್ಬ ಭಾರತೀಯನು ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಓಡಾಡುವಂಥ ಸ್ವಾತಂತ್ರ್ಯತೆ ಇರಬೇಕು, ಮತ್ತು ಭಯದಿಂದ ಅಲ್ಲ ಧೈರ್ಯದಿಂದ ಓಡಾಡೋ ಥರ ಆಗಬೇಕು. ಈ ಭಾರತದ ವಿರುದ್ಧ ಯಾರಾದರೂ ಸಂಚು ಮಾಡಿ ಈ ಥರ ಘಟನೆಗಳು ಮತ್ತೆ ಮರುಕಳಿಸದಂತೆ ನಾವು ನೋಡ್ಕೋಬೇಕು. ಕೆಲವರಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ನನಗಂತೂ ಗೊತ್ತಿಲ್ಲ. ಆಗಿರೋದು ನಮ್ಮ ದೇಶದಲ್ಲಿ, ಅದು ನಮ್ಮ ಪ್ರಜೆಗಳಿಗೆ, ಹಿಂದೂಗಳಿಗೆ. ಆದರೆ ನರೇಂದ್ರ ಮೋದಿ ಅವ್ರನ್ನೇ ಕೆಳಗಡೆ ಇಳಿಸಿ ಅಂತ ಹೇಳ್ತಾ ಇದ್ದಾರೆ. ಅವರೇನಾದರೂ ರಾಜೀನಾಮೆ ಕೊಟ್ಟರು ಅಂತಂದರೆ ಈ ದೇಶದಲ್ಲಿ ನಾವು ನಿಜವಾಗ್ಲೂ ಭಯ ಪಟ್ಕೊಂಡು, ನಾವು ಮನೆಯಲ್ಲಿ ಕೂತಿರ್ಬೇಕಾದ್ರೂ ಭಯ ಪಟ್ಕೊಂಡು ಕೂತಿರ್ಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಪ್ರತಿಯೊಬ್ಬ ಭಾರತೀಯನು ಒಂದಾಗಿ ನಾವು ನಮ್ಮ ದೇಶನ ಕಾವಲಾಗಿ ಕಾಯಬೇಕು ಅಂತ ಹೇಳ್ತೇನೆ ನಾನು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು.